ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಇವಾಗ ಎಲ್ಲರ ಮೊಬೈಲಲ್ಲೂ ಕೂಡ ವಾಟ್ಸಪ್ ಥರ ಈ ಒಂದು ಟಿಕ್ ಟಾಕ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಅವ್ರು ವೀಡಿಯೋಸ್ ಮಾಡದೇ ಇರಲಿ, ಟಿಕ್ ಟಾಕ್ ಅಪ್ಲಿಕೇಶನ್ ಯೂಸ್ ಮಾಡೋದಂತೂ ಖಂಡಿತ ಎಲ್ಲರೂ ಕೂಡ ಅಲ್ವಾ. ಒಂದಷ್ಟು ಜನ ವೀಡಿಯೋಸ್ಗಳನ್ನ ಮಾಡ್ತಾರೆ, ಒಂದಷ್ಟು ಜನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಟಿಕ್ ಟಾಕ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಹಾಗಾದರೆ ನಿಮ್ಮ ಒಂದು ಟಿಕ್ ಟಾಕ್ನ ಬೇರೆಯವ್ರು ಯಾರಾದರೂ ಯೂಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಯಾರಾದರೂ ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟ್ನ ಓಪನ್ ಮಾಡಿ ನೋಡ್ತಾ ಇದ್ದಾರಾ, ಓಕೆನಾ, ನಿಮ್ಮ ಟಿಕ್ ಟಾಕ್ ಯಾರಾದರೂ ಯೂಸ್ ಮಾಡ್ಕೊಳ್ತಿದ್ದಾರಾ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇವಾಗಲೇ ಒಂದು 200 ಲೈಕ್ಸ್ಗಳನ್ನ ಹೊಡಿಲೇಬೇಕು, ಓಕೆನಾ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ 100 ಲೈಕ್ಸ್ ನಾನು ಮಾಡ್ತಾ ಇದ್ದೀರಾ. ಸೊ ಇವಾಗ 200 ಲೈಕ್ಸ್ ನಿಮಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. 200 ಲೈಕ್ಸ್ಗಿಂತ ಜಾಸ್ತಿ ಮಾಡಬೇಕು. ಜೊತೆಗೆ ಈ ಒಂದು ವಿಡಿಯೋನ ಎಲ್ಲ ಟಿಕ್ ಟಾಕ್ ಯೂಸರ್ಸ್ಗೂ ಶೇರ್ ಮಾಡಬೇಕು. ಯಾಕೆಂತಂದರೆ ಅವರ ಒಂದು ಟಿಕ್ ಟಾಕ್ ಸೇಫ್ ಆಗಿರಬೇಕು ಅಂತಂದರೆ ಈ ಒಂದು ವಿಡಿಯೋ ತುಂಬ ಮುಖ್ಯ ಅವರಿಗೆ, ಓಕೆನಾ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಮೊದಲನೇದಾಗಿ ಇವಾಗ ನಿಮ್ಮ ಒಂದು ಟಿಕ್ ಟಾಕ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇವಾಗ ನಾವು ಹೇಗೆ ನೋಡೋದು ಅಂತಂದರೆ, ಫಸ್ಟು ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ. ವೆಯ್ಟ್ ಮಾಡಿ ಒಂದು ನಿಮಿಷ. ಓಕೆ ಓಕೆ ಸೊ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಸೊ ನೀವು ಇವಾಗ ನೋಡ್ಬೋದು ನನ್ನ ಟಿಕ್ ಟಾಕ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟು ಕೂಡ ಈ ಥರ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಮೀ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮೀ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ 3 ಡಾಟ್ ಲೈನ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮ್ಯಾನೇಜ್ ಮೈ ಅಕೌಂಟ್ ಅಂತ ಫಸ್ಟ್ ಆಪ್ಷನ್ನ ತೋರಿಸುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಸೆಕ್ಯೂರಿಟಿ ಅಂತ. ಸೆಕ್ಯೂರಿಟಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ, ಓಕೆನಾ. ಸೊ ಸೆಕ್ಯೂರಿಟಿ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಯುವರ್ ಡಿವೈಸಸ್ ಅಂತ ಅಂದ್ಬಿಟ್ಟು ಮ್ಯಾನೇಜ್ ಯುವರ್ ಲಾಗ್ಡ್ ಇನ್ ಡಿವೈಸಸ್ ಅಂತ ಕೊಟ್ಟಿದ್ದಾರೆ. ಸೊ ಯುವರ್ ಡಿವೈಸಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ನೀವು ನೋಡ್ಬೋದು. ನಾನು ಇವಾಗ ಸದ್ಯಕ್ಕೆ ಈ ಒಂದು ಟಿಕ್ ಟಾಕ್ನ ಯಾವುದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ರೆಡ್ಮಿ ನೋಟ್ 8 ಪ್ರೋನಲ್ಲಿ ನಾನು ಈ ಒಂದು ಟಿಕ್ ಟಾಕ್ನ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಟಿಕ್ ಟಾಕ್ನ. ಹಾಗಾದರೆ ಬೇರೆ ಯಾರಾದರೂ ನನ್ನ ಒಂದು ಟಿಕ್ ಟಾಕ್ನ ಯೂಸ್ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ನೋಡೋದು ಹೆಂಗೆ ಅಂತಂದರೆ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ರೆಡ್ಮಿ Y2, ರೆಡ್ಮಿ 4A, ಓಕೆನಾ. ಸೊ ಇದು ಬಂದು ಯಾರ್ದಪ್ಪ ಮೊಬೈಲ್ ಅಂತಾರೆ, ನಂದೇನೆ, ಓಕೆನಾ. ಈ ಮೊಬೈಲ್ ರೆಡ್ಮಿ ನೋಟ್ 8 ಪ್ರೋ ಮೊಬೈಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಈ ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಆ ಡೀಟೇಲ್ಸ್ನ ಅವ್ರು ತೋರಿಸ್ತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಒಂದು ಟಿಕ್ ಟಾಕಲ್ಲಿ ಈ ಥರ ಒಂದು ಸೆಟ್ಟಿಂಗ್ಸ್ನ ನೋಡ್ಬಿಟ್ಟು ಯಾರೆಲ್ಲ ಲಾಗಿನ್ ಮಾಡ್ಕೊಂಡಿದ್ದಾರೆ, ಓಕೆನಾ, ಅದನ್ನು ನೀವು ನೋಡ್ಬೋದು. ಎಲ್ಲಿ ಲಾಗಿನ್ ಆಗಿದೆ, ಎಷ್ಟೊತ್ತಲ್ಲಿ ಲಾಗಿನ್ ಆಗಿದೆ. ಸೊ ಅವ್ರೇನಾದ್ರು ಲಾಗಿನ್ ಆಗಿದ್ರೆ, ಓಕೆನಾ, ಇಲ್ಲಿ ರಿಮೂವ್ ಅಂತಿದೆಯಲ್ಲ, ಸೊ ರಿಮೂವ್ ಮೇಲೆ ನೀವು 4A ಮೇಲೆ ಹಿಂಗೆ ರಿಮೂವ್ ಕೊಟ್ಟರೆ ರಿಮೂವ್ ಆಗುತ್ತೆ, ಓಕೆನಾ. ಅವ್ರು ಲಾಗಿನ್ ಆಗಿದ್ರು ಕೂಡ ಅಲ್ಲಿ ರಿಮೂವ್ ಆಗಿಬಿಡುತ್ತೆ, ಲಾಗೌಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಫಸ್ಟ್ ನೀವು ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟ್ ಎಲ್ಲೆಲ್ಲ ಲಾಗಿನ್ ಆಗಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ, ಓಕೆನಾ. ಯಾಕೆಂತಂದ್ರೆ ತುಂಬ ಸೆಕ್ಯೂರ್ ಆಗಿರಬೇಕು ನಿಮ್ಮ ಒಂದು ಅಕೌಂಟ್. ನಿಮ್ಮ ಒಂದು ಟಿಕ್ ಟಾಕ್ನ ಬೇರೆಯವ್ರು ಯೂಸ್ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನು ಬೇಗ ನೋಡ್ಕೊಳ್ಳಿ. ನಿಮ್ಮ ಒಂದು ಟಿಕ್ ಟಾಕ್ ನೀವೇ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಬೇಕು. ಜೊತೆಗೆ ಈ ಒಂದು ವಿಡಿಯೋನ ಟಿಕ್ ಟಾಕ್ ಯೂಸರ್ಸ್ಗೆ ದಯವಿಟ್ಟು ಶೇರ್ ಮಾಡಿ, ಓಕೆನಾ. ಅವ್ರ ಡೇಟಾಸ್ಗಳೆಲ್ಲ ಲೀಕ್ ಆಗಬಾರ್ದು ಅಂತ ನೀವು ಶೇರ್ ಮಾಡಬೇಕು. ಶೇರ್ ಮಾಡ್ತೀರಲ್ವಾ. ಸೊ ಮತ್ತೆ ಸಿಗ್ತೀನಿ ಕಣ್ರಪ್ಪ, ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತಾಡ.